ಗಾಯ್ಸ್ ನೋಡಿ ನಾವೀಗ ಇದು ಟಿ ಎಸ್ಟೇಟಿ ಬಂದಿದ್ವಿ. ಸುಮಾರು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿದ್ವಿ. ಬಟ್ ಏನಂದರೆ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಖಾಲಿ 4% ಇರೋದು. ಅದಕ್ಕೆ ಜಾಸ್ತಿ ನಾನು ಮೊಬೈಲ್ ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಸೊ ಅದೇ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಬೆಟರ್ ಲಕ್ಸ್ ನೆಕ್ಸ್ಟ್ ಟೈಮು ಮಡಿಕೇರಿ ಆ ಕಡೆ ಎಲ್ಲಾದರೂ ನೋಡಬೇಕು. ನೋಡಿ ಇವಾಗ ಅಲ್ಲೆಲ್ಲ ಫೋಟೋ ಶೂಟಿಂಗ್ ಮಾಡ್ಕೋತಾ ಇದ್ದಾರೆ ಬೇರೆ ಮೊಬೈಲಲ್ಲಿ. ಸೊ ನಂದರಲ್ಲಿ ಈಗ 4% ಉಂಟು, ಅದು ಖಾಲಿ ಆಗೋಷ್ಟು ಅಷ್ಟೇ. ಇವಾಗ ರಪ್ಪ ಊಟಕ್ಕೆ ಹೋಗಿಬಿಟ್ಟು ಅಲ್ಲಿ ಊಟ ಮಾಡಿ ಚಾರ್ಜಿಗೆ ಇಟ್ಕೋಬೇಕು. ಮತ್ತು ಯಾಕಂದರೆ ಡ್ಯಾಮ್ ಕಡೆ ಹೋಗ್ತೀವಿ. ಸೊ ಡ್ಯಾಮಲ್ಲಿ ಸ್ವಲ್ಪ ಫೋಟೋ ಶೂಟಿಂಗು ವೀಡಿಯೋಸ್ ಎಲ್ಲ ಮಾಡಬೇಕಲ್ಲ, ಅದಕ್ಕೋಸ್ಕರ ಅಲ್ಲಿ ಈಗ ಊಟಕ್ಕೆ ಹೋದಾಗ ಚಾರ್ಜಿಗೆ ಇಟ್ಕೋಬೇಕು. ಅಂದರೆ ಕಂಪ್ಲೀಟಾಗಿ ಸ್ವಿಚ್ ಆಫ್ ಆಗುತ್ತೆ. ಈಗ ಫುಲ್ ಏನೂ ಇಲ್ಲ, ಇನ್ನೇನು 3% ಏನೋ ಬಂದಿದೆ ಅಷ್ಟೇ. ನೋಡಿ ಹೇಗಿದೆ ವ್ಯೂಸು, ಸೂಪರ್ ಆಗಿದೆ. ಸೊ ಎಲ್ಲರೂ ಇಲ್ಲಿ ಬಂದು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ದಾರೆ. ನಾವೊಂದು ರೀಲ್ಸ್ ಮಾಡ್ಕೊಂಡ್ವಿ. ಸೊ ಅಲ್ಲಿ ರೀಲ್ಸನ್ನು ಅಪ್ಲೋಡ್ ಮಾಡ್ತೇನೆ. 1 2 3 ಎಸ್, ಇದ್ರದ್ದು ನಮ್ಮದು ಕಂಪ್ಲೀಟ್ ವಿಡಿಯೋ ಬಂದು ಲೈಕ್ ಈ ರೀಲ್ಸ್ ಇದು ನಿಮಗೆ ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಸಂದೀಪ್ ಶೆಟ್ಟಿಗಾರ್ ಅಫಿಷಿಯಲ್ ಅನ್ನೋ ಅಕೌಂಟಲ್ಲಿದೆ, ಹೋಗಿ ನೋಡಿ. ಇಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಸಹ ರೀಲ್ಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗೆ ಹೋಗೋಣ ಬನ್ನಿ. ಸೊ ನೋಡಿ ಯಾವ ರೀತಿ ಇದೆ ಬ್ಯಾಕ್ಗ್ರೌಂಡ್ ಅಲ್ಲ, ನೋಡಿ ಇದು ಕಾರು. ನೋಡಿ ಈಗ ಇನ್ನೊಂದು ರೀಲ್ಸ್ ಮಾಡ್ಲಿಕ್ಕೆ ಉಂಟಂತೆ ರಪ್ಪ. ಈಗ ರೀಲ್ಸ್ ಮಾಡಿಬಿಟ್ಟು ನಾವು ಹೊರಡ್ತೇವೆ, ಇಲ್ಲಿಂದ ಟೈಮ್ ಬೇರೆ ಇಲ್ಲ. ಬಾಯ್. ಎಸ್, ಇವಾಗ ನಾವು ಮೇಪಾಡಿ ಟಿ ಎಸ್ಟೇಟಿಂದ ಡೈರೆಕ್ಟಾಗಿ ಲಂಚ್ ಏನೂ ಮಾಡ್ಕೊಂಡಿಲ್ಲ. ಡೈರೆಕ್ಟಾಗಿ ನಾವು ಸೀದಾ ಬನ್ಸೂರ ಸಾಗರ್ ಡ್ಯಾಮ್ ಕಡೆನೇ ಬಂದ್ವಿ, ಯಾಕಂದರೆ ಟೈಮ್ ಆಗಿತ್ತು ಅದಕ್ಕೋಸ್ಕರ. ಅಲ್ಲ ಡು ನಾಟ್ ಪ್ಲಕ್ ಪ್ಲಾಂಟ್ಸ್ ಫ್ಲವರ್. ಇವಾಗ ನಾವು ವಯನಾಡಲ್ಲಿರುವಂಥ ಒಂದು ಡ್ಯಾಮಿಗೆ ಬಂದಿದ್ದೀವಿ, ಬನ್ಸೂರ ಡ್ಯಾಮ್ ಅಂತ. ಸೊ ಇಲ್ಲಿ ಚೆನ್ನಾಗಿದೆ ಅಂತೆ, ಬನ್ನಿ ನೋಡೋಣ. ಬನ್ಸೂರ ಡ್ಯಾಮ್ನ ಎಕ್ಸ್ಪ್ಲೋರ್ ಮಾಡೋಣ ಲೈಟಾಗಿ. ಸೊ ಇಲ್ಲಿ ಸಹ ಜಿಪ್ ಲೈನ್ ಇದೆ. ಎಲ್ಲ ಕಡೆಯಲ್ಲಿ ಆಲ್ಮೋಸ್ಟ್ ಜಿಪ್ ಲೈನ್ಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಇಲ್ಲೆಲ್ಲ ಮಕ್ಕಳಿಗೆ ಆಡುವಂಥದ್ದು ನೋಡಿ, ಜಿಪ್ ಲೈನ್. ಫಾರಿನರ್ಸ್ ಇದ್ದಾರೆ. ಸೊ ಇವಾಗ ನಾವು ಮೇಲ್ಗಡೆ ಹೋಗಬೇಕು. ಅಲ್ಲಿ ಟಾಪಿಗೆ ಆ ಕಡೆ ಗ್ರೀನ್ ಉಂಟಲ್ಲ ಮಾಡಾಕಿದ್ದಾರೆ ನೋಡಿ, ಅಲ್ಲಿ ಹೋಗಬೇಕು. ಇದು ನೋಡಿ, ಇದು ಜಿಪ್ ಲೈನ್ ಸ್ವಲ್ಪ ದೊಡ್ಡದಿದೆ. ಸೊ ಆಲ್ಮೋಸ್ಟ್ ಇದು ಅಲ್ಲಿ ಥರನೇ ಇದೆ. ಒಂದು ಸ್ವೀಟ್ ಕಾರ್ನ್ ತೊಗೊಂಡ್ವಿ, ತುಂಬ ಚೆನ್ನಾಗಿದೆ ಸ್ವೀಟ್ ಕಾರ್ನ್ ಮಾತ್ರ. ಇಲ್ಲಿ ಒಳ್ಳೆ ಉಂಟು, ನಂಗೆ ಚಂದ ಉಂಟು, ಸಾಕು. ಅಲ್ಲಿ ಸ್ಪೂನ್ ಎಕ್ಸ್ಟ್ರಾ ಕೊಟ್ಟಿಲ್ಲ ಅಂತ ಚೆನ್ನಾಗಿಲ್ಲ ಅಂತಾರೆ. ಹೇಗಿದೆ ನೋಡಿ ಡ್ಯಾಮ್ ಇನ್ನು ಮೇಲೆ ಹೋಗಬೇಕು. ಸರಿ ಇದೆ, ಬನ್ನಿ. ಸುಸ್ತಾಯಿತು ಮಾರ, ಜಾಸ್ತಿ ಮಾತಾಡಲಿಕ್ಕೆ ಆಗೋದಿಲ್ಲ. ಓ ಡ್ಯಾಮ್ ವ್ಯೂಗೆ ತುಂಬ ಜನ ಬಂದಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಕ್ಲೋಸ್ ಆಗುತ್ತೆ ಇದು. ಟು 5 o'clock ಮಾತ್ರ ಆಯ್ತು. ಇವಾಗ 5 ಆಗ್ತಾ ಬಂತು, ಇನ್ನೇನು ಕ್ಲೋಸ್ ಆಗುತ್ತೆ. ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ನೋಡಿ ನೀರೆಲ್ಲ ತುಂಬಿಲ್ಲ, ತುಂಬಿದರೆ ಫುಲ್ಲು ಆಗ್ತದೆ. ನೀರು ಕಡಿಮೆ ಉಂಟು. ತೋರಿಸ್ತೇನೆ ಬನ್ನಿ. ನೋಡಿ ಎಲ್ಲ ಫುಲ್ ಆಗ್ತದೆ. ಅಲ್ಲೆಲ್ಲ ಈಗ ಬೋಟಿಂಗು ಕಯಾಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಬೋಟಿಂಗ್ ನೋಡಿ ಕಾಣಿಸ್ತಾ ಇದ್ದಾರೆ, ಬೋಟ್ ಹೋಗ್ತಾ ಇದೆ ನೋಡಿ. ಬೋಟಿಂಗು ಎಲ್ಲ ಫುಲ್ ಆಗ್ತದೆ. ಮತ್ತೆ
ಎಷ್ಟು ಜನ ಇದ್ದಾರೆ ನೋಡಿ, ತುಂಬ ಇದ್ದಾರೆ. ನೋಡಿ ಎಷ್ಟು ಸಖತ್ತಾಗಿದೆಯಲ್ಲ ವ್ಯೂ ಇಲ್ಲಿ. ನೋಡಿ ಸ್ಪೀಡ್ ಬೋಟ್ ಬರ್ತಾ ಇದೆಯಲ್ಲ ಅಲ್ಲಿ, ಸ್ಪೀಡ್ ಬೋಟು ಅದು 5 ಜನ ಮಾತ್ರ. ಸೊ 5 ಜನಕ್ಕೆ 1,000 ರೂಪಾಯಿನ ತಗೋತಾರೆ. ಫುಲ್ಲು ಇಲ್ಲಿ ಒಂದು ರೌಂಡ್ ಆ ಮಧ್ಯದಲ್ಲಿ ಇದೆಯಲ್ಲ ಗುಡ್ಡ, ಸೊ ಅದೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಆಗಿಂದ ಬಂದು ಸೊ ಅಲ್ಲಿ ಹೋಗಿ ಅಲ್ಲಿಂದ ಒಂದು ರೌಂಡ್ ಹೀಗೆ ಬಂದು ಇಲ್ಲಿಗೆ ಬಂದು ಇಲ್ಲಿ ಬಿಡ್ತಾರೆ. ಆ ಥರ ಇದೆ. ನೋಡಿ ಫುಲ್ ಡ್ರಿಫ್ಟ್ ಎಷ್ಟು ಸಾಕಾಗಿ ಮಾಡ್ತಾರೆ. ನೋಡಿ ಫೈನಲಿ ಕಯಾಕಿಂಗ್ ಈಗ ಹೋಗೋದು. ಸೊ ಕಯಾಕಿಂಗ್ ಹೋಗ್ತಿದ್ದೀವಿ 7 ಜನ. ಬನ್ನಿ ಹೇಗಾಗುತ್ತೆ ನೋಡುವ. ಕಯಾಕಿಂಗ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಕಯಾಕಿಂಗು. ನೋಡೋಣ ಎಷ್ಟು ಎಂಜಾಯ್ ಮಾಡ್ಬೋದು ಅಂತ. ನೋಡಿ ಕಯಾಕಿಂಗ್ಗೆ ಬಂದ್ವಿ, ಇಲ್ಲಿ ಹತ್ರ ಇದೆ. ಇನ್ನೊಂದು ಸ್ವಲ್ಪ ಸ್ಟೆಪ್ ಕಯಾಕಿಂಗ್ ಹೇಳೋದು, ಕಯಾಕಿಂಗ್ ಮಾಡೋದು. ಎಸ್ ಏನು ತಗೊಂಡು ಮಾಡು. ಗಾಯ್ಸ್ ಕಯಾಕಿಂಗ್ ಹೋಗ್ತಾ ಇದ್ದೀವಿ. ಎಸ್ ಗಾಯ್ಸ್ ನಾವೀಗ ಇಲ್ಲಿ ಕಯಾಕಿಂಗ್ ಇದು ಮಾಡ್ತಾ ಇದ್ದೀವಿ. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿದ್ದಾರೆ. ಹಾಯ್ 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 ಗಾಯ್ಸ್. ರೈಟ್ ಲೆಫ್ಟ್. ಎಸ್ ಗಾಯ್ಸ್ ತುಂಬ ಎಂಜಾಯ್ ಮಾಡ್ತಿದ್ದೆ, ಒಳ್ಳೆ ಇತ್ತು. ಓಕೆ ನಮ್ಮ ಊರಲ್ಲೂ ಇದೆ, ಊರಲ್ಲೂ ಚೆನ್ನಾಗಿದೆ. ಇಲ್ಲಿ ನೀರು ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ನೀರು ಸ್ವಲ್ಪ ಕಲರ್ ಇದೆ. ಬಟ್ ನಮ್ಮ ಊರಲ್ಲಿ ಚೆನ್ನಾಗಿದೆ, ಊರಲ್ಲಿ ಮಾಡ್ಬೋದು. ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ನಮ್ಮ ಊರಿಗೆ ಹೋಲಿಸ್ಕೊಂಡ್ರೆ. ಹಾಯ್ ಎಸ್ ಸೂಪರ್. ಒಳ್ಳೆ ವಯನಾಡಿಗೆ ಬಂದಿತ್ತಲ್ಲ, ಅದಕ್ಕೆ ಎಲ್ಲದು ಒಂದು ಆ್ಯಕ್ಟಿವಿಟೀಸ್ ಮಾಡಿ ಹೋಗೋಣ ಅಂತ ಅಷ್ಟೇ. ಹಾಗಾಗಿ ಇದನ್ನು ಇದು ಮಾಡಿದ್ವಿ. ಕಾವ್ಯ ಇದು ರೈಟಿಗೆ ಹೊಡಿ ಬೇಡ, ಲೆಫ್ಟಿಗೆ ಹೊಡಿ. ಎಸ್ ನಾವೀಗ ಡೈರೆಕ್ಷನ್ ಹೇಳು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಮ್ಮದು. ಅವರದ್ದು ಡ್ರೈವಿಂಗ್ ಡಿಪಾರ್ಟ್ಮೆಂಟು ಕಾವ್ಯನವರದ್ದು. ನಮ್ಮದು ಗ್ರೂಪಲ್ಲಿ ಹೋಗಿದೆ, ಇನ್ನೊಂದು ಗ್ರೂಪ್ ಎಲ್ಲಿದೆ ನೋಡಿ, ಅಲ್ಲಿ 2 ಇದ್ದಾರೆ. ಮತ್ತು ಬೇರೆ ಹೊಸಬ್ರು ಯಾರೋ ಬಂದ್ಕೊಂಡು ಸೇರ್ಕೊಂಡಿದ್ದಾರೆ. ತುಂಬ ಚೆನ್ನಾಗಾಗುತ್ತೆ. ಓಕೆ ಸೊ ಇಬ್ಬರಿಗೆ 450 ಅಲ್ಲ ಕಾವ್ಯ? ಇಬ್ಬರಿಗೆ 450 ತಗೋತಾರೆ. ನಮ್ಗೆ ಸ್ವಲ್ಪ ನಾವು ಎಂತೆಲ್ಲ ಮಾಡಿ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಆಫರಲ್ಲಿ ಬಂದಿದ್ವಿ. ಅದು ಈಗ 2 ಕಡೆ. ಸೊ ಗೈಸ್ ಮತ್ತೆ ಸಿಗ್ತೇನೆ, ಸ್ವಲ್ಪ ಬೋಟ್ ನಡೆಸ್ತೇನೆ. ನಮ್ಮ ಡ್ರೈವರಿಗೆ ಲೈಸೆನ್ಸ್ ಇಲ್ಲ. ಲೆಫ್ಟ್ ಗೈಸ್ ಹಾಯ್ ಬಾಯ್. ಸೀದಾ ಅವರಿಂದ ಹೋಗು. ಲೆಫ್ಟ್ ಕಷ್ಟಪುಂಡೆ ಒಳ್ಳೆ ಹತ್ತು ಮಾರಯ್ಯ. ಭಾರಿ ಖುಷಿ ಆಪುಂಡು, ಚಂದ ಇತ್ತು. ನಮ್ಮದು ನಾನೀಗ ಸ್ವಲ್ಪ ಕುಂದಾಪುರ ಭಾಷೆ ತುಳು ಭಾಷೆ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ದೆ. ರೈಟಿಗೆ ಹೊಡಿ. ರೈಟಿ ಮಾಡಿ. ಈಗ ಎಲ್ಲ ಒಟ್ಟು ಸೇರಿ ರೇಸ್ ಮಾಡ್ತಾ ಇದೀವಿ, ಕಯಾಕಿಂಗ್ ರೇಸ್ ಅಂತ. ಕಯಾಕಿಂಗ್ ರೇಸಿಗೆ ಎಲ್ಲ ರೆಡಿ ಅಲ್ಲ ಗಾಯ್ಸ್? ಕಯಾಕಿಂಗ್ ರೇಸಿಗೆ ರೆಡಿಯಾ ಗಾಯ್ಸ್? ಕಯಾಕಿಂಗ್ ರೇಸಿಗೆ ರೆಡಿಯಾ? ಎಸ್ ವಿ ಆರ್ ರೆಡಿ ಗೈಸ್. ಈ ಮ್ಯಾಚ್ ಅಲ್ಲಿ ನಾವೇ ವಿನ್ನು, ಅವ್ರ ಸೆಕೆಂಡು, ಆ ಕಡೆ ಇರೋರು 3. ಎಸ್ ವಿ ಆರ್ ದ ವಿನ್ನರ್ಸ್. ಕಾವ್ಯ ಇಲ್ಲಿ ನೋಡು ಒಮ್ಮೆ ಹಿಂದೆ. ವಿ ಆರ್ ದ ವಿನ್ನರ್ಸ್.
ಎಸ್ ಗಾಯ್ಸ್ ಎಸ್ ಆಯ್ತಾ, ಇನ್ನೂ ಇತ್ತ ಮಾಡ್ಲಿಕ್ಕೆ? ಎಸ್ ಇನ್ನೂ ಉಂಟು, ಜೋಶ್ ಇನ್ನೂ ಮುಗ್ದಿಲ್ಲ. ಇಲ್ಲಿ ಇನ್ನು ಮುಗಿಯೋ ತನಕನೂ ನಾವು ಇಲ್ಲಿ ಆಡ್ತಾ ಇರ್ತೇವೆ, ಯಾಕಂದ್ರೆ ಅವ್ರು ಇನ್ನೂ ಕರ್ದಿಲ್ಲ. ಸ್ಟಾರ್ಟ್ ಮಾಡೋಣ.